ಕ್ವಿಕ್ ರಿಯಾಕ್ಷನ್ ಶಂಕರ್ ಶೆಟ್ಟಿ ಸರ್ ಹತ್ರ. ಸರ್, ಕಳೆದ ಬಾರಿ ಚುನಾವಣೆಯಲ್ಲಿ 52, ಇಫ್ ಐ ಆಮ್ ನಾಟ್ ರಾಂಗ್, ಕಾಂಗ್ರೆಸ್ ಗಳಿಸಿದ ಸ್ಥಾನಗಳು. ಅಂದ್ರೆ ಈ ಪ್ರಿನ್ಸಿಪಲ್ ಅಪೋಸಿಷನ್ ಪಾರ್ಟಿ ಕೂಡ್ಲಿಕ್ಕೂ ಕೂಡ 10% ಕಮ್ಮಿ ಇತ್ತು ವೋಟಿಂಗ್ ಅಂತ ಹೇಳಿ. ರಿವೈವ್ ಆಗಿದ್ಯಾ ಕಾಂಗ್ರೆಸ್ನಲ್ಲಿ? ಏನಾದ್ರೂ ಬದಲಾವಣೆ ಆಗಿದ್ಯಾ? ಚೇತರಿಕೆ ಕಾಣಿಸ್ತಾ ಇದೆಯಾ ಅಂತ ಕಾಂಗ್ರೆಸ್ ಆಸ್ ಅ ಸಿಂಗಲ್ ಪಾರ್ಟಿ? ಅಟ್ಲೀಸ್ಟ್ ಈ ಸಲ ಕಾಂಗ್ರೆಸ್ ಒಂದು ರಿಕಗ್ನೈಸ್ ಅಪೋಸಿಷನ್ ಪಾರ್ಟಿ ಆಗಬೇಕಂದ್ರೆ ಅಂದ್ರೆ ಒಂದು 54 ನಂಬರ್ ಆಫ್ ಸೀಟ್ಸ್, 54 ಸೀಟ್ಸ್ ತೆಗೆದ್ರೆ ರಿಕಗ್ನೈಸ್ ಅಪೋಸಿಷನ್. 2014, 2009 ಕೂಡ ಅವ್ರು ರಿಕಗ್ನೈಸ್ ಅಪೋಸಿಷನ್ ಪಾರ್ಟಿಯಾಗಿ ಎಮರ್ಜ್ ಆಗಲೇ ಇಲ್ಲ. ಸೊ ಈ ಸಲ ಅವ್ರು ಜಾಸ್ತಿ ಮಾಡಲೇಬೇಕಂದ್ರೆ ಲಾಸ್ಟ್ ಟೈಮ್ 52 ಬಂದರು, ಬಟ್ ಯಾವ ಸರ್ವೆಗಳು ಅವರು ಹಾಫ್ ಸೆಂಚುರಿ ಕ್ರಾಸ್ ಆಗೋದು ತೋರಿಸ್ತಾ ಇಲ್ಲ. ನಿನ್ನೆ ಬಂದ ಸರ್ವೆಗಳಲ್ಲಿ 44 ತೋರಿಸಿದ್ದಾರೆ. ನಿನ್ನೆ ಬಂದ ಸರ್ವೆ 411, 44 ತೋರಿಸಿದ್ದಾರೆ. ಅದು 411 ಹೇಗೆ ಗೊತ್ತಾ, ಒರಿಸ್ಸಾದಲ್ಲಿ ಆಗ ಅಲಯನ್ಸ್ ಇರಲಿಲ್ಲ. ಒರಿಸ್ಸಲ್ಲಿ BJD ಮತ್ತು BJP ಈಗ ಅದು ಅಲಯನ್ಸ್ಗೆ ಆಗ್ತಾ ಉಂಟು. ಅಲ್ಲೇನೋ 9 ಸೀಟ್ ಬರ್ತದೆ. ಅದು 411 ಗೆದ್ದೊಂದು 9 ಸೇರಿಸಿದ್ರೆ ಎಷ್ಟಾಗ್ತದೆ? 400 ಪಾರ್ ಅಲ್ಲ, 420 ಆಗ್ತದೆ, ಹೌದಲ್ವಾ? 411ಕ್ಕೆ 9 ಸೇರಿಸಿದ್ರೆ 400 ಪಾರ್ ಅಲ್ಲ, 420 ಆಗ್ತದೆ. ಸೊ ಅಷ್ಟು 420 ಸೀಟ್ ತನಕ ಅವ್ರು ಬರ್ತಾರೆ ಅಂತ ಹೇಳುವ ಈ ಪಕ್ಷ ಒಂದು 40-50ರಲ್ಲಿ ಇಲ್ಲದಿರುವಾಗ ಬಹುಶಃ ಇತ್ತು ಈಸಿಯೆಸ್ಟ್ ಇಲೆಕ್ಷನ್ ರೂಲಿಂಗ್ ಪಾರ್ಟಿಗೆ. ದಿಸ್ ಇಸ್ ದಿ ಈಸಿಯೆಸ್ಟ್ ಇಲೆಕ್ಷನ್ ಲಾಸ್ಟ್ 25 ಇಯರ್ಸ್. ಒಂದು ರಿಯಾಕ್ಷನ್ ತಗೋತೀನಿ. ವಿಜಯ್ ಇದ್ದಾರೆ, ಆಮೇಲೆ ಶಿವಮೊಗ್ಗದಲ್ಲಿ ನಮ್ಮ ನಾಗೇಂದ್ರ ಇದ್ದಾರೆ. ನಾಗೇಂದ್ರ ಆ್ಯಂಡ್ ಡೆಲ್ಲಿಯಿಂದ ನಮ್ಮ ರಂಜಿತ್ ಇದ್ದಾರೆ, ಡೆಲ್ಲಿಯಿಂದ ನಮ್ಮ ನಟೇಶ್ ಇದ್ದಾರೆ. ಎಸ್ ನಾಗೇಂದ್ರ ಬಾಬು, ಬಹಳ ಮುಖ್ಯವಾಗಿ BJP ರಾಜ್ಯಾಧ್ಯಕ್ಷರ ತವರು ಮತ್ತು ಅಲ್ಲಿ ಇರುವಂತಹ ಒಂದು ಭಿನ್ನಮತ. ಸೊ ಅನೌನ್ಸ್ ಆಗಿದೆ ಡೇಟು. ಶಿವಮೊಗ್ಗದ್ದು ನಮಗೆಲ್ಲ ಗೊತ್ತಿರುವ ಹಾಗೇನೆ 7th ಮೇ ಚುನಾವಣೆ ನಡೆಯುತ್ತೆ. ಅಲ್ಲಿ ಈಗ ಚುನಾವಣಾ ಘೋಷಣೆಯಾದ ನಂತರದ ಪ್ರತಿಕ್ರಿಯೆಗಳು ಯಾವ ರೀತಿ ಬರ್ತಾ ಇದೆ ನಿಮ್ಮ ಪ್ರಕಾರ? ಜಯಪ್ರಕಾಶ್ ಶೆಟ್ಟಿ ನೋಡಿ, ಈಗ ಶಿವಮೊಗ್ಗದಲ್ಲಿ ಈಗ ಪ್ರಮುಖವಾಗಿ ನಿನ್ನೆ ಈಶ್ವರಪ್ಪ ಅವರು ತಮ್ಮ ನಿರ್ಧಾರವನ್ನು ಪ್ರಕಟ ಮಾಡಿದರು. ಸ್ವತಂತ್ರ ಅಭ್ಯರ್ಥಿಯಾಗಿ ನಾನು ಕಣಕ್ಕಿಳಿತೀನಿ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಆದರೆ ಈಗ ನಮಗೆ ಇಲ್ಲಿ ಶಿವಮೊಗ್ಗದಲ್ಲಿ ಕೇಳಿ ಬರ್ತಾ ಇರುವಂಥ ಒಂದು ಮಾತು, ಚುನಾವಣೆ ಎದುರಿಸ್ತೀವಿ ಆದರೆ ಈಶ್ವರಪ್ಪ ಅವರು ಸಮಾಧಾನಗೊಳ್ತಾರೆ ಅಂತೇಳಿ. ಸೊ ಒಂದು ಕಡೆ BJP ವರ್ಸಸ್ ಕಾಂಗ್ರೆಸ್ ಅಂದರೆ ನೇರ ಹಣಾಹಣಿ ಇರುತ್ತೆ ಅಂತ ನಿನ್ನೆವರೆಗೂ ಕೂಡ ಚರ್ಚೆಗಳಾಗ್ತಾ ಇತ್ತು. ಆದರೆ ನಿನ್ನೆ ಸಂಜೆಯಿಂದ ಶಿವಮೊಗ್ಗ ಭಾಗದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ ಅಂತೇಳಿ ಇವತ್ತು ಮಧ್ಯಾಹ್ನದವರೆಗೂ ಕೂಡ ಚರ್ಚೆಗಳಾಗ್ತಾ ಇತ್ತು. ಆದರೆ ಸ್ಥಳೀಯ BJP ನಾಯಕರು, ಶಾಸಕರು ಈ ಕ್ಷಣಕ್ಕೂ ಕೂಡ ವಿಶ್ವಾಸದಲ್ಲಿದ್ದಾರೆ, ಈಶ್ವರಪ್ಪರು ಯಾವುದೇ ಕಾರಣಕ್ಕೂ ಕೂಡ ನಾಮಪತ್ರವನ್ನು ಸಲ್ಲಿಸೋದಿಲ್ಲ ಅಂತೇಳಿ. ಯಾಕೆಂದರೆ ನಾಡಿದ್ದು ಶಿವಮೊಗ್ಗಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಚಾರದ ಸಭೆಯಲ್ಲಿ ಪಾಲ್ಗೊಳ್ತಾರೆ, ಶಿವಮೊಗ್ಗಕ್ಕೆ ಆಗಮಿಸ್ತಿದ್ದಾರೆ. ಸೊ ಅವತ್ತಿನ ದಿನವೇ ಈಶ್ವರಪ್ಪ ಅವರನ್ನು ಸಮಾಧಾನ ಪಡಿಸುವಂಥ ಕೆಲಸಗಳು ಆಗುತ್ತೆ ಎನ್ನುವ ಚರ್ಚೆಗಳು ಈ ಕ್ಷಣಕ್ಕೆ ಶಿವಮೊಗ್ಗದಲ್ಲಿ ಆಗ್ತಾ ಇರುವಂಥದ್ದು. ಜಯಪ್ರಕಾಶ್, ನನಗೆ ನರೇಂದ್ರ ಮೋದಿ ಅವರ ನೀವು ಈಶ್ವರಪ್ಪನವರನ್ನು ಅಂದರೆ ಸಂತೈಸ್ತಾರೆ ಅನ್ನುವಂಥ ಮಾತು ಹೇಳಿದಾಗ ನನಗೆ ನರೇಂದ್ರ ಮೋದಿ ಅವರು ಇಲ್ಲಿ ಅರಮನೆ ಮೈದಾನದಲ್ಲಿ ಮತ್ತು ಯಡಿಯೂರಪ್ಪನವರು ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ರು, ಇಲ್ಲಿ ಆನಂದರಾವ್ ಸರ್ಕಲಲ್ಲಿ ನ್ಯಾಷನಲ್ ಮೈದಾನದಲ್ಲಿ ನರೇಂದ್ರ ಮೋದಿ ಅವರು ದೊಡ್ಡ ಭಾಷಣ. ಇವರ ಪ್ರೊಟೆಸ್ಟ್ ಇಲ್ಲಿ ಇವರು KJP ಹೌದು 2013ರಲ್ಲಿ ಆ ಸಂದರ್ಭದಲ್ಲಿ ಅವ್ರು ಬರ್ತಾರೆ, ಮಾತಾಡ್ತಾರೆ ಅನ್ನುವಂಥ ಮಾತಿತ್ತು. ಇವತ್ತು ಶಿವಮೊಗ್ಗದಲ್ಲಿ ಅದೇ ರೀತಿ ಅಲ್ಲಿ ಒಂದು ಸಣ್ಣ ವ್ಯತ್ಯಾಸ ಏನಂತಂದ್ರೆ, ಯಡಿಯೂರಪ್ಪ ಅವರಿಗೆ ನಾವು ಈಶ್ವರಪ್ಪ ಅವ್ರನ್ನ ಹೋಲಿಸೋಕ್ಕಾಗಲ್ಲ. ಯಡಿಯೂರಪ್ಪ ಈಗ ಈಶ್ವರಪ್ಪ ಆ ಸ್ಟೇಚರ್ನೇ ಬೆಳೆಸ್ಕೊಳ್ಳಿಲ್ಲ ಅನ್ನೋದು ರಿಯಾಲಿಟಿ. ಇವತ್ತಿಗೆ ಅವರು ಈ ಸಲ್ಕಿಂಗ್ ಈಸ್ ಡಿಸ್ಗ್ರಂಟೆಡ್ ಅಷ್ಟೇ. ಯಡಿಯೂರಪ್ಪ ಅವರು KJP ಮಾಡುವಂಥ ಶಕ್ತಿ ಇತ್ತು, ಮಾಡಿದ್ಮೇಲೆ ಬರೀ 4 ಸೀಟ್ ತೊಗೊಂಡ್ರು, ಅದು ಬೇರೆ ವಿಚಾರ. ಈಶ್ವರಪ್ಪ ಅವ್ರಿಗೆ ಅದು ಮಾಡೋಕ್ಕಾಗಲ್ಲ. ಆದರೆ ಏನಾಯಿತು ಅಂದರೆ 2023 ಅಸೆಂಬ್ಲಿ ಎಲೆಕ್ಷನ್ಸಲ್ಲಿ ಇದೇ ಥರದ ಒಂದು ಸನ್ನಿವೇಶ ಬಂದಾಗ ಈ ಈಶ್ವರಪ್ಪ ಅವರು ಒಂದು ಸ್ವಲ್ಪ ತಡ್ಕೊಂಡ್ರು. ಏನಂದರೆ ಅವ್ರಿಗೆ ಈಶ್ವರಪ್ಪ ಅವರು ಒಂದು ಕನ್ವೆ ಮಾಡಿದ್ರು, ನೀವು ಅಸೆಂಬ್ಲಿ ಎಲೆಕ್ಷನ್ಸಲ್ಲಿ ನಿಲ್ಲೋ ಹಾಗಿಲ್ಲ ಅಂತ. ಅವಾಗ ಏನು ಮಾಡೋದು, ಸಮಾಧಾನವಾಗಿ ನಾನು ಪೊಲಿಟಿಕಲ್ ರಿಟೈರ್ಮೆಂಟನ್ನು ಘೋಷಿಸ್ತಾ ಇದ್ದೀನಿ ಅಂತ. ಅವಾಗ ಅವ್ರಿಗೆ ಒಂದು ಆಸೆ ಇದ್ದಿದ್ದೇನೆಂದರೆ, ನಾನು ಪಕ್ಕಕ್ಕೆ ಸರಿತೀನಿ, ಮಗನಿಗೆ ಇದಾಗುತ್ತೆ. ಅವತ್ತಿಗೆ ಒಂದು ವ್ಯತ್ಯಾಸ ಏನಂದರೆ, ಪ್ರೈಮ್ ಮಿನಿಸ್ಟರ್ ಅವರು ಕಾಲ್ ಮಾಡ್ತಾರೆ ಅವ್ರಿಗೆ, ಈಶ್ವರಪ್ಪ ಅವರಿಗೆ. ಅದೆಲ್ಲ ಸಮಾಧಾನಕರವಾಗಿ. ಈಗಾಗಿದ್ದೇನಂತಂದರೆ ಎಂಡ್ ಆಫ್ ದಿ ರೋಡ್, ಈಗ ವಾಟ್ ನೆಕ್ಸ್ಟ್ ಅಂತ. ಸೊ ಈಗ ನನಗೆ ಹೇಳೋದು, ನನ್ನ ಪ್ರಕಾರ ಹೇಳೋದಾದ್ರೆ ಈಶ್ವರಪ್ಪ ಅವರು ಈ ಥರ ಪ್ರಲಾಪ ಮಾಡೋದು ಬಿಟ್ಟರೆ ಪಾಪ ಅವ್ರ ಕೈನಲ್ಲಿ ಏನು ಆಗೋದು ಕಷ್ಟ ಅಂತ ನನಗೆ ಅನ್ಸುತ್ತೆ. ಲೆಟ್ ಅಸ್ ಬಿ ಪ್ರಾಕ್ಟಿಕಲ್ ಅಂಡ್ ಲೆಟ್ ಅಸ್ ಬಿ ರಿಯಲೈಸ್. ಶಂಕರ್ ಶೆಟ್ಟಿ ಸರ್, ಇಲ್ಲ ನಾನು ಕೇಳೋದೇನಂತಂದ್ರೆ, ನೀವು ಈಶ್ವರಪ್ಪ ಒಂದು ಇಲೆಕ್ಷನ್ ನಿಲ್ಲುವುದಿಲ್ಲ, ಬರ್ಕೊಟ್ಬಿಡಿ ನೀವು. ಇದೆಲ್ಲ ಸುಮ್ಮನೆ ಹೆದರಿಸೋದು, ಇದೆಲ್ಲ ರಾಜಕೀಯದಲ್ಲಿ ಸ್ವಲ್ಪ ಹಾಕಿದ್ರೆ ಮಾತ್ರ. ಈಶ್ವರಪ್ಪನವರು ಖಂಡಿತವಾಗಿ ಇಂಡಿಪೆಂಡೆಂಟ್ ಇಲೆಕ್ಷನ್ ನಿಲ್ಲುವುದಿಲ್ಲ, ನೀವು ಟೇಕ್ ಇಟ್ ಗ್ರಾಂಟೆಡ್. ಅಸೆಂಬ್ಲಿ ಇಲೆಕ್ಷನ್ಗೆ ಇಂಡಿಪೆಂಡೆಂಟ್, ಪಾರ್ಲಿಮೆಂಟ್ ಇಲೆಕ್ಷನ್ಗೆ ಇಂಡಿಪೆಂಡೆಂಟ್ ಕಂಟೆಸ್ಟ್ ಮಾಡೋದು ಅಷ್ಟು ಈಸಿ ಇಲ್ಲ. ಲಾಸ್ಟ್ ಟೈಮ್ ಸೋಮನಾಥ ಗೆದ್ರು, ಅದಕ್ಕೆ ಏನಿತ್ತು ಅದರಲ್ಲಿ ಆ್ಯಕ್ಚುಲಿ ಎಂಟೈರ್ BJP ಅಂಡ್ ನಿಮ್ಮ ಕಾಂಗ್ರೆಸ್ ಈ ಸಲ ಆಗಲ್ಲ, ಸಾಧ್ಯನೇ ಇಲ್ಲ. ನೋಡಿ, ಇಂಡಿಪೆಂಡೆಂಟ್ ಭಾರತ ಲಾಸ್ಟ್ ಟೈಮ್ ಇಂಡಿಪೆಂಡೆಂಟ್ ಗೆದ್ದವರು 2-3 ಜನ ಆಲ್ ಓವರ್ ಇಂಡಿಯಾದಲ್ಲಿ. ಅದೊಬ್ರು ಮಹಾರಾಷ್ಟ್ರದ ಚಾರಿಸ್ಮ್ಯಾಟಿಕ್ ಫಿಲ್ಮ್ ಆಕ್ಟ್ರೆಸ್ ಒಬ್ಳು, ಅವಳು ಗಂಡನು ಬಾರಿ ಪಾಪ್ಯುಲರ್. ಇಲ್ಲಿ ಗೆಲ್ಲೋದು ಅಂತಲ್ಲ ಸರ್, ಇಲ್ಲಿ ಡ್ಯಾಮೇಜ್ ಅಲ್ಲ, ಅವ್ರ ಕ್ಯಾರಿಯರ್ ಹಾಳು ಮಾಡ್ಕೊಳ್ಳೋದಿಲ್ಲ. ಒಂದು ರಿವೋಲ್ಟ್ ಆಗಿ ನಿಲ್ಲಕ್ಕೆ ಖಂಡಿತವಾಗಿ ಅವರಿಗೆ
ಒಂದು ಆಶೆಯನ್ನು ಕೊಟ್ಟು ನಿನ್ನೆ ಕೊಟ್ಟಿದ್ದಾರಲ್ಲ ನಿಮ್ಮ ಮಗನ MLC ಮಾಡ್ತೇವೆ ಅಂತ ಇಲ್ಲ, ಹೇಳಿ. ಶಿವಮೊಗ್ಗದಲ್ಲಿ 2014ರಲ್ಲಿ ನಡೆದಂತ ಚುನಾವಣೆ ಥರ್ಡ್ ಪ್ಲೇಸ್ಗೆ ಅವ್ರು ಥರ್ಡ್ ಪ್ಲೇಸ್ ಬಂದರು ಅಂತ ಕೆಜೆಪಿ ಸೆಕೆಂಡ್ ಪ್ಲೇಸ್ ಬಂತು. ಕೆಜೆಪಿ ಆ ಬಿಜೆಪಿ ಕಾರಣಕ್ಕಾಗಿ ಪ್ರಸನ್ನ ಕುಮಾರ್ ಗೆದ್ರು. ಅಲ್ಲ ಬಿಜೆಪಿ ಕ್ಯಾಂಡಿಡೇಟ್ ಆಗಿ ಥರ್ಡ್ ಪ್ಲೇಸ್ ಇಲ್ಲಿ ಏನು ಒತ್ತುಕೊಳ್ಬಹುದು ಇಂಪಾಸಿಬಲ್ correct. ಸುಮ್ಮನೆ ಹೆದ್ರು ಬಟ್ ಅವ್ರು ನೀನು ಹೇಳಿದ ಶಬ್ದಗಳು ಉಂಟಲ್ಲ ಒಳ್ಳೆ ಮೀನಿಂಗ್ಫುಲ್ ಎಲ್ಲ ಕೆಲವೊಂದಂತ ನಾವು ಹೇಳ್ಬಾರ್ದು ಅದನ್ನ ಇಲ್ಲಿ ಕೆಲವೆಲ್ಲ ಶೋಭನಿಗೆ ಹೇಗೆ ಅದು ಹೇಳಿದ್ರಲ್ಲ ಎದೆ ಒಂದು ಭಾಗದಲ್ಲಿ ಯಾರು ಇರ್ತಾರೆ ಅದೇ ಇನ್ನೊಂದು ಭಾಗದಲ್ಲಿ ಯಾರು ಇರ್ತಾರೆ ಮತ್ತೆ ಮಕ್ಕಳಿಗಾಗಿ ತ್ಯಾಗ ಅವರೆಲ್ಲ ಹೇಳಿ ಮತ್ತೆ ಯಾರೇನೇ ಮೂಲೆ ಗುಂಪು ಮಾಡಿದ್ರು ಬಟ್ ಅಲ್ಲೇ ನಿನ್ನೆ ಒಂದು ಅವರ ವಿಚಾರಗಳು ಕೂಡ ಬಂದಿದ್ದು ಆ ವಿಚಾರಗಳು ಕೂಡ ಬಂದಿದ್ದು ಅವರ ಮಗನಿಗೆ ಸಿಗದೇ ಇದ್ದಾಗ ಮಾತ್ರ. ಹೌದೌದು ಅವರ ನಡೀತಿರ್ಬೇಕಾದ್ರೆ ಈಶ್ವರಪ್ಪನವರ ಎದೆಯಲ್ಲೂ ಕೂಡ ಇದಿತ್ತು, ಅದನ್ನ ಯಾರು ಬಗೆದು ನೋಡಿಲ್ಲ. ಮತ್ತೆ ಈಶ್ವರಪ್ಪ ನಿನ್ನೆ ಒಂದು ಹೆಸರು ಹೇಳ್ತಾರೆ 4 ಜನವನ್ನು ಹೇಗೆ ಮುಗಿಸ್ತಾ ಇದ್ದಾರೆ ಇವ್ರ ಅಪ್ಪ ಮಗ ಅಂತ ಕರೆಕ್ಟ್ ಒಳ್ಳೆ ವಿದೇಶ ಹೇಳಿದ್ರು ಯತ್ನಾಳ್ ಹೆಸರು ಹೇಳಿದ್ರು ಮತ್ತೆ ನಿಮ್ಮ ಪ್ರತಾಪ್ ಸಿಂಹ ಯಾರ್ಯಾರೆಲ್ಲ ಅವರನ್ನು ವಿರೋಧಿಸಿದ್ರ ಅವರೆಲ್ಲ ಮುಗಿಸ್ತಾರೆ ಅಂತ. ಅವರನ್ನ ಏನ್ ಗೊತ್ತಾ ಅವರನ್ನು ಇವರೆಲ್ಲ ಹುರಿದುಂಬಿಸಿದ್ದು. ಒಂದಿನ CT ರವಿಯವರ ಮನೆ ಹೋದ್ರು, ಒಂದ್ಸಲ ಸದಾನಂದ ಗೌಡ್ರ ಮನೆ ಹೋಗಿ ಅವರಿಗೆ ಕನ್ವಿನ್ಸ್ ಮಾಡ್ಲಿಕ್ಕೆ ಹೋಗುದಲ್ಲ, ಒಂದು ಸ್ವಲ್ಪ ಆದ್ರೂ ಮಾತಾಡು. ಈಶ್ವರಪ್ಪ ಅವರು ಸೀಸನ್ಡ್ ಪಾಲಿಟಿಷಿಯನ್, ಅವ್ರ ಬಗ್ಗೆ ಅವ್ರಿಗೆ ಗೊತ್ತಿದೆ. ಅವ್ರ ಡಿಸ್ಟಿಂಕ್ಷನ್ ಏನು ಗೊತ್ತಾ, ಲಾಯಲ್ಟಿ ಟು ದಿ ಪಾರ್ಟಿ. ಒಂದು ಈಗ ಯಡಿಯೂರಪ್ಪ ಅವ್ರನ್ನ ಕಂಪೇರ್ ಮಾಡಿ, ಯಡಿಯೂರಪ್ಪ ಅವ್ರು ಒಂದ್ಸತಿ ಪಾರ್ಟಿ ಬಿಟ್ಟೋಗಿದ್ದಾರೆ, ಇವ್ರು ಬಿಟ್ಟೋಗಿಲ್ಲ ಅಂತ. ಆ ಡಿಸ್ಟಿಂಕ್ಷನ್ ಏನು, ಅದ್ರ ವ್ಯಾಲ್ಯೂ ಏನು ಅಂತ ಅವ್ರಿಗೆ ಗೊತ್ತು. ಹಾಗಾಗಿ ಅವರು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಕಸ್ಮಾತ್ ಮಾಡಿದ್ರೆ ಆ ಡಿಸ್ಟಿಂಕ್ಷನ್ ಕಳ್ಕೊಳ್ತಾರೆ. ವೆಂಕಟೇಶ್ ಶೆಟ್ಟಿ ಸರ್, ನಾನು ಕೇಳಕ್ ಕೊಟ್ಟಿದ್ದೆ ನೋಡಿ, ಕಾಂಗ್ರೆಸ್ ನೀವು ಓವರ್ ಆಲ್ ದೇಶ ವ್ಯಾಪ್ತಿಯಲ್ಲಿ ಹೇಳ್ತಿದ್ದೀರಿ, ರಾಜ್ಯದಲ್ಲಿ ಹೇಳಿ. ನಾವು ಇಡೀ ದೇಶದ ಪರಿಸ್ಥಿತಿಗೂ ರಾಜ್ಯದ ಕಾಂಗ್ರೆಸ್ ಪರಿಸ್ಥಿತಿಗೂ ಒಂದಷ್ಟು ವ್ಯತ್ಯಾಸ ಅಂತೂ ಕಾಣೋಕೆ ಸಿಗ್ತಿದೆ. ಎಸ್ಪೆಷಲಿ ಶಿವಶಂಕರ್ ಸರ್ ಹೇಳ್ತಾ ಇದ್ದಾಗೆ ಗ್ಯಾರಂಟಿಯ ಬಲ, ಸಿದ್ದರಾಮಯ್ಯ ಅಂತ ಮಾಸ್ ಲೀಡರ್ನ ಬಲ, DK ಶಿವಕುಮಾರ್ ಅಂತಹ ಸಂಘಟನಾ ಚತುರನ ಬಲ. ಸೊ ಡಿಫ್ರೆನ್ಸ್ ಏನು ಕರ್ನಾಟಕದ ಕಾಂಗ್ರೆಸ್ನ ಸ್ಥಿತಿಗತಿಗೂ ಹಾಗೆ ನೇಷನ್ ವೈಡ್? ನೋಡಿ, ಈ ಸಲ ಭಾರಿ ಕುತೂಹಲದಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಎರಡೇ ರಾಜ್ಯ, ಒಂದು ವೆಸ್ಟ್ ಬೆಂಗಾಲ್ ಮತ್ತೊಂದು ಕರ್ನಾಟಕ. ಈ DMK ಅವರು ಸೂಪ್ ಮಾಡ್ತಾರೆ. DMK ಭಾರಿ ಕುತೂಹಲ. ನೆಕ್ಸ್ಟ್ ಕಾಣಿಗೆ ಹೊರಬ ಇದಕ್ಕೆ ಕಾಣೋದು ಒಂದು ವೆಸ್ಟ್ ಬೆಂಗಾಲ್ ಟಫ್ ಫೈಟ್ ಇರ್ತದೆ. ಆಕೆ ಬಿಟ್ಕೊಡೋರು ಅಸಲು ಬಿಟ್ಕೊಳ್ಳೋ. ಕರ್ನಾಟಕ ಬಿಕಾಸ್ ಆಫ್ ಗ್ಯಾರಂಟೀಸ್ ಇವತ್ತು ಒಂದೇ ಒಂದು ಅಸ್ತ್ರ ಇರೋದು ಅಂದರೆ ಕರ್ನಾಟಕದಲ್ಲಿ 5 ಗ್ಯಾರಂಟೀಸ್. ಅದೊಂದು ನೆಕ್ಸ್ಟ್ ಇಲೆಕ್ಷನೇ ಕರ್ನಾಟಕದಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ನಡೆಯುದುಂಟಲ್ಲ, ಮೋದಿ ವರ್ಸಸ್ 5 ಗ್ಯಾರಂಟೀಸ್. ಯಾವ ಜನ ಅದು ಯಾವುದನ್ನು ಮೆಚ್ಚಿ ಓಟ್ ಕೊಡ್ತಾರೆ. ಮತ್ತತ್ರ ಇವ್ರ ಹತ್ರ ಮೋದಿ ಆದರೂ ಕಾಂಪೀಟ್ ಮಾಡಲಿಕ್ಕೆ ಯಾವುದೂ ಅಸ್ತ್ರ ಇಲ್ಲ. ಈ 5 ಗ್ಯಾರಂಟಿ ಇತ್ತು, ಅದರಲ್ಲಿ ಮಾತ್ರ ಅವ್ರು ವಿನ್ ಆಗಬೇಕು. ಹಾಗಾಗಿ ಸ್ವಲ್ಪ ಸ್ಪರ್ಧೆ ಕೊಡ್ಬೋದು. ಈಗ ಈ ಬೇರೆ ನಡೀತೆ ಉತ್ತರ ಭಾರತದಲ್ಲಿ ಅಂತೂ ಈ ಸಲ ಎಷ್ಟು ಸ್ವೀಪ್ ಮಾಡ್ತಾರೆ ಅಂದರೆ ಅಲ್ಲಿ ಸೀಟ್ ಬಿಡಿ, ಸೀಟಲ್ಲಿ ಮೊನ್ನೆ ಬಂದು ಫೋರ್ಕಾಸ್ಟ್ ಮಾಡ್ತಾರೆ UP ಯಲ್ಲಿ ಔಟ್ ಆಫ್ 80ಯಲ್ಲಿ 77 ಸೀಟ್ ಹೊಡಿತಾರೆ ಅಂತ. ಅದೇನು ಆಶ್ಚರ್ಯ ಇಲ್ಲ. 77ರಲ್ಲಿ 85 ಸೀಟ್ ಜನತಾ ಪಕ್ಷ ಹೊಡೆದಿತ್ತು. ಅದೆಲ್ಲ ಇಟ್ಕೊಂಡು ಶಿವಶಂಕರ್ ಸರ್ಗೆ ನಾನು ಒಂದು ಸೆಕೆಂಡ್ ಕೇಳ್ತೀನಿ. ಬಿಕಾಸ್ ನೀವು ಬಹಳ 2-3 ದಶಕದಿಂದ ಎಲೆಕ್ಷನ್ ಪ್ಯಾಟರ್ನ್ ಅನ್ನು ಥರೋಲಿ ಅಬ್ಸರ್ವ್ ಮಾಡ್ಕೊಂಡು ಬಂದಿದ್ದೀರಾ. ಆ್ಯಂಡ್ BJP ಬೆಳವಣಿಗೆಯನ್ನು ಕೂಡ ಥರೋಲಿ ಅಬ್ಸರ್ವ್ ಮಾಡ್ಕೊಂಡು ಬಂದಿದ್ದೀರಾ. ದೇಶದಾದ್ಯಂತ BJP ಬೆಳೆದ ರೀತಿನೇ ಬೇರೆ. ಸ್ಮಿತಾ ಕಾಂಗ್ರೆಸ್ಗೆ ಕೇಳಿದ ಹಾಗೇನೆ ನಾನು BJPಗೆ ಬಂದರೆ ಏನಾಗುತ್ತೆ ಅಂತ. ಮೋದಿ ವರ್ಚಸ್ಸು ಅಲೆ ಎಲ್ಲ ಚೇಂಜ್ ಆಗಿದೆ. ಅಲ್ಲಿ ಪ್ರತಿ ರಾಜ್ಯದಲ್ಲೂ ಎಲ್ಲವೂ ಚೇಂಜ್ ಆಗಿದೆ. ಸರ್, ಕರ್ನಾಟಕದಲ್ಲಿ ಚೇಂಜ್ ಆಗಿಲ್ಲ. ಅದೇ ಯಡಿಯೂರಪ್ಪನವರು, ಅದೇ ಗಲಾಟೆ, ಅದೇ ಇತರೆ ಒಂದು ಬಣ, ಯಡಿಯೂರಪ್ಪ ಒಂದು ಬಣ, ಅದೇ ಜಾತಿ ರಾಜಕೀಯ, ಎವ್ರಿಥಿಂಗ್ ಹ್ಯಾಸ್ ರಿಮೈನ್ಡ್ ದ ಸೇಮ್. ಈಗ ನಾನು ಟೈಮ್ಸ್ ಆಫ್ ಇಂಡಿಯಾಗೆ ಈ ಸ್ಟೋರಿ ಬರೆದಿದ್ದೆ, ಒಂದು 2-3 ಸ್ಟೋರಿಗಳನ್ನ ಇದ್ರ ಬಗ್ಗೆ ಬರೆದಿದ್ದೀನಿ. ಅದು ಒಂದು ನಾನು ಬರೆದಿದ್ದೇನೆಂದರೆ, ಇಟ್ ಈಸ್ ಗೋಯಿಂಗ್ ಟು ಬಿ ಗ್ಯಾರಂಟಿ ವರ್ಸಸ್ ಗ್ಯಾರಂಟಿ. ಅಂದರೆ ನೀವು ಸಿದ್ದರಾಮಯ್ಯ ಗ್ಯಾರಂಟಿ ಅಂತೇಳಿ, ಕಾಂಗ್ರೆಸ್ ಗ್ಯಾರಂಟಿ ಅಂತೇಳಿ, ಇಟ್ ವಿಲ್ ಬಿ ಪಿಟ್ಟೆಡ್ ಅಗೇನ್ಸ್ಟ್ ಮೋದಿಕಾ ಗ್ಯಾರಂಟಿ. ಯಾಕೆ ಅದು ಆಯಿತು ಅಂದರೆ, BJP ಅವರಿಗೆ ಆ ಗ್ಯಾರಂಟಿಯ ಶಕ್ತಿ ಗೊತ್ತಾಗಿದೆ. ಈಗ ಇದು ಸೌತ್ ಇಂಡಿಯಾದಲ್ಲಿ ಕರ್ನಾಟಕ ಇಸ್ ದಿ ಕೀ ಸ್ಟೇಟ್ ಫಾರ್ ಬೋತ್ BJP ಆ್ಯಂಡ್ ಕಾಂಗ್ರೆಸ್. ಅಂದರೆ ಕಾಂಗ್ರೆಸ್ ಒಂದು ಕೇಳ್ತೀನಿ ಸರ್, ಈಗ ಪಂಚರಾಜ್ಯ ಚುನಾವಣೆಗಳಾಯ್ತಲ್ಲ, ಅಲ್ಲೂ ಎರಡೂ ಕಡೆ ಏನು ಗ್ಯಾರಂಟಿ ಘೋಷಣೆ ಮಾಡಿದ್ರಲ್ಲ. ಇದೆಲ್ಲ ಬಂದೆ ಅದನ್ನೇ, ಅದು ಏನಂತಂದ್ರೆ ಅದನ್ನೇ ಹೇಳಕ್ ಬರ್ತಾ ಇದ್ದೀನಿ. ಗ್ಯಾರಂಟಿ ಅನ್ನೋದು ಇಲ್ಲಿ ಒಂದು ಕೀವರ್ಡ್. ಇದು ಗ್ಯಾರಂಟಿ ಒಂದೇ ಇಬ್ಬರಿಗೂ ಹೆಲ್ಪ್ ಮಾಡೋದಿಲ್ಲ, ಇಬ್ಬರಿಗೂ ಇದು ಮಾಡೋದಿಲ್ಲ. ಆದರೆ ಇಲ್ಲಿ ಮಲ್ಟಿಪಲ್ ಫ್ಯಾಕ್ಟರ್ಸ್ ಇತ್ತು ಇಲ್ಲಿ ಅಸೆಂಬ್ಲಿ ಎಲೆಕ್ಷನ್ಸಲ್ಲಿ. ಆದರೆ ಮೇಯ್ನ್ ಪಾಯಿಂಟ್ ಏನಂತಂದರೆ, ಕರ್ನಾಟಕ ಅನ್ನೋದು BJPಗಾಗಲಿ ಕಾಂಗ್ರೆಸ್ಗಾಗಲಿ ಅದು ವಿಶೇಷವಾದಂಥ ರಾಜ್ಯ. ಕಾಂಗ್ರೆಸ್ ಕೂಡ ಸ್ಟ್ರಾಂಗ್ ಆಗಿರೋದು ಏಕೈಕ ರಾಜ್ಯ ಕರ್ನಾಟಕ. BJP ಕೂಡ ಸ್ಟ್ರಾಂಗ್ ಆಗಿರೋದು ದಕ್ಷಿಣ ರಾಜ್ಯಗಳಲ್ಲಿ ಏಕೈಕ ಇದು. ಹಾಗಾಗಿ ಇಲ್ಲಿ ಏನಂತಂದ್ರೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಇವ್ರು ನೋಡಿದ್ರು, ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಅವ್ರು ನೋಡಿದ್ರು. ಅದಕ್ಕೆ ಕ್ಯಾಂಡಿಡೇಟ್ ಅನೌನ್ಸ್ ಮಾಡೋದಕ್ಕೂ ಕೂಡ ತುಂಬಾ ಹಿಂದೆ ಮುಂದೆ ಅವ್ರು ಯಾರು ನಾವು ಯಾರು ಅಂತ ನೋಡಿದ್ರು ಅವರು. ಈಗ ಅವರು ಇಬ್ಬರು ಅಬ್ಸರ್ವ್ ಮಾಡ್ತಾ ಇರೋದು ಏನು ನರೇಟಿವ್ ಸೆಟ್ ಮಾಡೋಣ ಅಂತ. ಫಸ್ಟ್ ಏನು ಮಾಡಿದ್ರು, ನಾರ್ತ್ ಸೌತ್ ಅಂತ ಆಯ್ತಲ್ಲ, ಅಷ್ಟರಲ್ಲೇನು ಕೆಫೆ ಬ್ಲಾಸ್ಟ್ ಆಗೋಯ್ತು. ಅದಕ್ಕೆ ಮುಂಚೆ ಪಾಕಿಸ್ತಾನ ಜಿಂದಾಬಾದ್ ಆಯಿತು. ಅವರು BJP ಅವ್ರಿಗೆ ಸ್ವಲ್ಪ ಸಂತೋಷ ಆಯಿತು, ಇದನ್ನ ಇಟ್ಕೊಂಡು ಮಾಡ್ಬೋದು. ಕಾಂಗ್ರೆಸ್ನವ್ರಿಗೆ ಅರ್ಥ ಆಯಿತು, ಇದು ನಾವು ಇದನ್ನು ಮಾಡಿದ್ರೆ ತುಗಡೆ ಗ್ಯಾಂಗ್ ಅಂದ್ಬಿಡ್ತಾರೆ ಇವ್ರು ನಮ್ಮನ್ನು.